ಹಲೋ ನಮಸ್ತೆ ಎಲ್ಲರಿಗೂ ಜಲಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಸುದ್ದಿಯನ್ನು ಹೇಳೋದಕ್ಕೆ ನಾನು ಇದನ್ನ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಬಂದು ನೀವು ಯಾವುದೇ ಪದವಿಯನ್ನು ನೀವು ಪಡೆದಿದ್ರೂ ಸಮೇತ ನೀವು ಡಿಗ್ರಿ ಗ್ರ್ಯಾಜುಯೇಟ್ ಆಗಿದ್ರೆ ಸಾಕು, ನೀವು ಈ ಕೆಲಸವನ್ನು ಈ ಜಾಬನ್ನು ನೀವು ಅಪ್ಲೈ ಮಾಡಿ ಮನೆಯಲ್ಲೇ ಕೂತು ಕೆಲಸವನ್ನು ಮಾಡ್ಬೋದು. ತಿಂಗಳಿಗೆ ಏನಿಲ್ಲ ಅಂದರೂ ನೀವು 20,000 to 30,000ವರೆಗೂ ನೀವು ಅರ್ನ್ ಮಾಡ್ಬೋದು. ಅದು ಯಾವ ಕಂಪ್ನಿ, ಎಲ್ಲಿ ನಾವು ಅಪ್ಲೈ ಮಾಡಬೇಕು, ಯಾವುದು ಏನೆಲ್ಲ ಫೆಸಿಲಿಟೀಸ್ ಇದೆ ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಸೊ ಹಾಗಾಗಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದು ಬಂದು ನಾನು ತೋರಿಸ್ತಾ ಇದ್ದೀನಿ ನೋಡಿ, amazon.jobs India ವರ್ಕ್ ಫ್ರಮ್ ಹೋಮ್ ಅಂತ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅಸೋಸಿಯೇಟ್ ಜಾಬ್ಸ್ ಮತ್ತು ಜಾಬ್ಸ್ ಆ್ಯಂಡ್ ಅಮೆಜಾನ್ ಅಂತ ಇದೆ. ಇದು ಬೇಕಾದ್ರೆ ನೀವು ಅಪ್ಲೈ ಮಾಡ್ಬೋದು. ನಾನಿಲ್ಲಿ ಅಮೆಜಾನ್ ಕೆರಿಯರ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಮತ್ತು ಜಾಬ್ ಸರ್ಚ್ ಆ್ಯಂಡ್ amazon.jobs ಅಂತ ಇದೆ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ಕಂಪ್ನಿಯಲ್ಲಿ ನಿಮಗೆ ಯಾವ್ಯಾವ ನೀವು ಗ್ರ್ಯಾಜುಯೇಟ್ ಮಾಡ್ಕೊಂಡಿದ್ದೀರಾ ಇದ್ರ ಮೇಲೆ ನಿಮಗೆ ಬೇಸಸ್ ಮೇಲೆ ಕಂಪ್ನಿಗಳು ಜಾಸ್ತಿ ಇದ್ದಾವೆ. ನಿಮಗೆ ಯಾವ ಕಂಪ್ನಿ ಬೇಕು ಅಂದ್ರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾವು ಯಾವ ಕಂಪ್ನಿಗೆ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ನಾವು ಅಪ್ಲೈ ಮಾಡಿ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಫಸ್ಟು ನಾನಿಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಫಸ್ಟು ಸರ್ಚ್ ರಿಸಲ್ಟ್ಸ್ ಅಂತ ಇದೆ, ಫಿಲ್ಟರ್ ಬೈ ಅಂತ ಇದೆ, ರಿಸಲ್ಟ್ ಲಿಸ್ಟೆಡ್ ಅಂದರೆ ಯಾವ್ಯಾವ ಕಂಪ್ನಿ ಇದೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಫಸ್ಟ್ ಒಂದು ನಾನು ಅಸೋಸಿಯೇಟ್ ML ಡಾಟಾ ಆಪ್ರೇಷನ್ಸ್ ಆ್ಯಂಡ್ ಗೋ AI ಆಪ್ರೇಷನ್ಸ್ ಅಂತ ಇದೆ. ಇದು ಬಂದು ಮುಂಬೈನಲ್ಲಿರುವಂಥದ್ದು. ವರ್ಚುವಲ್ ಅಂದರೆ ನೀವು ಮನೆಯಲ್ಲೇ ಕೂತು ಕೆಲಸವನ್ನು ಮಾಡುವಂಥದ್ದು. ಇಂಡಿಯಾದಲ್ಲಿ ಇದು ಇರೋವಂಥದ್ದು. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಸೋಸಿಯೇಟ್ ML ಡಾಟಾ ಆಪ್ರೇಷನ್ಸ್ ಗೋ AI ಆಪ್ರೇಷನ್ಸ್ ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮಹಾರಾಷ್ಟ್ರದಲ್ಲಿರುವಂಥದ್ದು. ಇಲ್ಲಿ ಡಿಸ್ಕ್ರಿಪ್ಷನ್ ನೋಡಿ, ದಿಸ್ ಟೀಮ್ ಎನೇಬಲ್ಸ್ ಆಟೋಮೇಷನ್ ಅಟ್ ಅಮೆಜಾನ್ ರೋಬೋಟಿಕ್ ಫುಲ್ಫಿಲ್ಮೆಂಟ್ ಕ್ಯಾಚರ್ ಅಂತ. ದಿಸ್ ಟೀಮ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಮೆಜಾನ್ ಅಂದರೆ ನಾವು ಯಾವ ರೀತಿ ನಾವು ಬೈ ಆಗಿರ್ಬೋದು, ಸೆಲ್ ಆಗಿರ್ಬೋದು, ಮತ್ತು ಎನಿ ಒನ್ ಕೊರಿಯರ್ ಆಗಿರ್ಬೋದು, ನಾವಿಲ್ಲಿ ಅಪ್ಲೈ ಮಾಡಿ ನಾವು ಏನಾದರೂ ಬೇಕು ಅಂದ್ರೂ ನಾವು ಇದರಲ್ಲಿ ತರಿಸ್ಕೋತೀವಲ್ಲ, ಆ ರೀತಿ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಈ ನಾವು ಯಾವ ರೀತಿ ಮಾಡೋವಂಥದ್ದು ಕೆಲಸ ಯಾವುದು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೀ ಜಾಬ್ ರೆಸ್ಪಾನ್ಸಿಬಿಲಿಟೀಸ್. ದ ಅಸೋಸಿಯೇಟ್ ಹ್ಯಾಸ್ ಟು ವಾಚ್ ಸರ್ವೈವಲ್ ಹ್ಯಾಂಡೆಡ್ ವಿಡಿಯೋ ಇನ್ a shift and provide response by following goals on accuracy, ಕ್ವಾಲಿಟಿ ಅಂದರೆ ಕ್ವಾಲಿಟಿಯನ್ನು ನಾವು ಚೆಕ್ ಮಾಡಬೇಕು. ಮತ್ತು ನಾವು ಸ್ಪೀಡನ್ನು ಹೋಗ್ತಾ ಇದೆಯಾ ಇವಾಗ ಅಟ್ ಪ್ರೆಸೆಂಟ್ ನಾವೇನಾದರೂ ಇವಾಗ ನಾವು ಒಂದು 2 days ಒಳಗಡೆ ಬರುತ್ತೆ ಅಂತ ಕಳಿಸಿರ್ತೀವಿ. 2 days ಒಳಗಡೆ ಬಂದು ರೀಚ್ ಆಗುತ್ತೆ ಅಂತ ಇರುತ್ತೆ ಮೆಸೇಜು, ಬಟ್ ಅದು ಕೆಲವೊಂದು ಸತಿ ಬರೋದಿಲ್ಲ. ಅದನ್ನು ನೀವು ಚೆಕ್ ಮಾಡಬೇಕು. ಮತ್ತು ಕ್ವಾಲಿಟಿನೂ ನೀವು ಚೆಕ್ ಮಾಡಬೇಕಾಗುತ್ತೆ, ಪ್ರಾಡಕ್ಟ್ ಆಗಿರ್ಬೋದು ಏನಾದರೂ ಒಂದು ಆಗಿರ್ಬೋದು. ಮತ್ತು ಪ್ರಾಕ್ಟೀಸಸ್ ಅಂದರೆ ನೀವೇನು ಕೊಟ್ಟಿದ್ದೀರಾ ಅದು ಸಮೇತ ನೀವು ನೋಡ್ಕೋಬೇಕು, ಯಾರು ಬುಕ್ ಮಾಡಿರ್ತಾರೋ ಅದೆಲ್ಲ. ಮತ್ತು ಅಸೋಸಿಯೇಟ್ಸ್ ಆರ್ ರಿಕ್ವೈರ್ಡ್ ಟು ಟೇಕ್ ಬ್ರೇಕ್ಸ್ ಅಟ್ ದ ಪ್ರೀ ಡಿಫೆನ್ಸ್ ಸಾಲ್ಟ್ ಆ್ಯಂಡ್ ಎನ್ಶೂರ್ 6.8 to 7 hours ಟೈಮ್ಸ್ ಪರ್ ಡೇ ಈಸ್ ಸ್ಪೆಂಡ್ ಟು ಆನ್ಸರ್ ದ ವಿಡಿಯೋಸ್. ಅಂದರೆ ಈ ವಿಡಿಯೋಸ್ಗೆ ನೀವು 6.8 to 7 hours ನೀವು ಕೆಲಸನ ಮಾಡಬೇಕಾಗುತ್ತೆ. ಅಸೋಸಿಯೇಟ್ಸ್ ಹೂ ಆರ್ ಹೈರ್ಡ್ ಟು ವರ್ಕ್ ಫ್ರಮ್ ಹೋಮ್ ಶುಡ್ ಮೇಂಟೈನ್ 1 ಅಂದರೆ ಡೆಡಿಕೇಟೆಡ್ ವರ್ಕ್ ಫೇಸ್, ಟೇಬಲ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಸಫಿಷಿಯೆಂಟ್ ಲೈಟಿಂಗು, ಮತ್ತು ನಿಮಗೆ ವರ್ಕ್ ಫೇಸ್ ಅಂದರೆ ನಿಮಗೆ ಗೊತ್ತಿರಬೇಕು, ಇಲ್ಲಿ ಟೇಬಲ್ನ ನಿಮ್ಮ ಹತ್ರ ಇರಬೇಕು, ಮತ್ತು ಚೇರ್ ಇರಬೇಕು, ಸಫಿಷಿಯೆಂಟ್ ಲೈಟ್ಸ್ ಕೂಡ ನೀವು ಇಲ್ಲಿ ತೊಗೋಬೇಕಾಗುತ್ತೆ. ವರ್ಕ್ ಫೇಸ್ ಕೂಡ ನಿಮ್ಮ ಹತ್ರ ಇರಬೇಕು. ವರ್ಕ್ ರಿಲೇಟೆಡ್ ಡಾಟಾ ಶುಡ್ ನಾಟ್ ಅಕ್ಸೆಸ್ಡ್ ಬೈ ಎನಿ ಒನ್ ಅದರ್ ಎನಿ ಎಂಪ್ಲಾಯೀಸ್ ಅಂದರೆ ಯಾವರೇ ನೀವು ಅಪ್ಲೈ ಮಾಡಿದ್ರು ಈ ನೀವು ಫೆಸಿಲಿಟೀಸ್ನ ಇರಬೇಕಾಗತ್ತೆ ನಿಮ್ಮ ಹತ್ರ. ಆ್ಯಂಡ್ ದೆನ್ ದ ಕ್ಯಾಂಡಿಡೇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡೆಮಾನ್ಸ್ಟ್ರೇಟ್ ಅಂತ ಇದೆ, ವಿಲ್ಲಿಂಗ್ನೆಸ್ ಟು ವರ್ಕ್ ಇನ್ ನಾನ್ ಟೇಕ್ ರೋಲ್ ಆಫ್ ಕಾಂಟ್ರಾಕ್ಟ್ ಡ್ಯೂರೇಷನ್ ಆಫ್
6 ಮಂತ್ಸ್, ಅಂದರೆ 6 ಮಂತ್ಸನ್ನು ನೀವು ಮಾಡಲೇಬೇಕು. ಇಲ್ಲಿ ಏನೇನು ಮಾಡಬೇಕು, ಎಬಿಲಿಟಿ ಟು ಆಡಿಟ್ ಇಮೇಜ್, ವಿಡಿಯೋ, ಟೆಕ್ಸ್ಟ್ ಬೇಸ್ಡ್ ಜಾಬ್ಸ್, ಅಂದರೆ ನಿಮಗೆ ಯಾವ ರೀತಿ ಜಾಬ್ಸನ್ನು ಇದರಲ್ಲಿ ಇದೆ ಅಂತ ನಿಮಗೆ ಎಡಿಟ್ ಮಾಡೋಕ್ಕೆ ಗೊತ್ತಿರಬೇಕು. ಮತ್ತು ಟೆಕ್ಸ್ಟ್ ಬೇಸ್ಡ್ ಮೇಲೆ ನೀವು ಜಾಬನ್ನು ಕೊಡುವಂಥದ್ದು. ಎಬಿಲಿಟಿ ಟು ಐಡೆಂಟಿಫೈ ಡೀಟೇಲ್ಸ್ ಫ್ರಮ್ blurry, less sharp video and provide correct response, required high level of attention and focus on screen, ಅಂದರೆ ಸ್ಕ್ರೀನ್ ಈ ರೀತಿ ಕೆಲಸವನ್ನು ಮಾಡೋಂಥದ್ದು. ವಿಲ್ಲಿಂಗ್ನೆಸ್ ಟು ವರ್ಕ್ ಇನ್ ಇಂಕ್ರಿಮೆಂಟಲ್ ಟಾರ್ಗೆಟ್ಸ್ ಮತ್ತು ಗೋಲ್ಸ್ ಆ್ಯಂಡ್ ಆನ್ ಕ್ವಾಲಿಟಿ ಆ್ಯಂಡ್ ಪ್ರೊವೈಡಿಟಿ, ಅಂದರೆ ನಿಮಗೆ ಗೋಲ್ಸ್ ಕೂಡ ಇರುತ್ತೆ, ಟಾರ್ಗೆಟ್ ಕೂಡ ಇರುತ್ತೆ ಈ ಇದರಲ್ಲಿ. ಅಂದರೆ ನೀವು ಅಸೋಸಿಯೇಟ್ಸ್ ವರ್ಕ್ 24/7 ಎನ್ವಿರಾನ್ಮೆಂಟ್ ವಿತ್ ರೊಟೇಷನಲ್ ಶಿಫ್ಟ್ ಕೂಡ ನಿಮಗೆ ಇಲ್ಲಿ ನೋಡ್ಬೋದು ಯಾವ ರೀತಿ ಕೆಲಸ ನಿಮಗೆ ಇರುತ್ತೆ ಅಂದರೆ ಶಿಫ್ಟ್ ವೈಸ್ ಕೂಡ ನೋಡ್ಬೋದು. ವರ್ಕಿಂಗ್ ಇನ್ 9 hours ಶಿಫ್ಟ್ ಇಲ್ಲಿ ಕೆಲಸ ಅಂತ ಇರೋವಂಥದ್ದು, ಇನ್ಕ್ಲೂಡಿಂಗ್ ಫ್ರೀ ಶೆಡ್ಯೂಲ್ಡ್ ಬ್ರೇಕ್ ಕೂಡ ಇರುತ್ತೆ. ದ ಶಿಫ್ಟ್ ಟೈಮಿಂಗ್ಸ್ ವುಡ್ ಬಿ ಸಬ್ಜೆಕ್ಟ್ ಟು ಚೇಂಜ್ ಎವರಿ 3 or 4 months, ಅಂದರೆ 3 or 4 monthsಗೆ ನಿಮಗೆ ಶಿಫ್ಟನ್ನು ಚೇಂಜ್ ಆಗುತ್ತೆ. ಫಾರ್ ಬಿಸ್ನೆಸ್ ರಿಕ್ವೈರ್ಮೆಂಟ್, ಇನ್ ಕೇಸ್ ಅಸೋಸಿಯೇಟ್ ಈಸ್ ವರ್ಕಿಂಗ್ ಇನ್ ನೈಟ್ ಶಿಫ್ಟ್ ಆ್ಯಂಡ್ ನೈಟ್ ಶಿಫ್ಟ್ ಅಲೋಯನ್ಸ್ ವಿಲ್ ಬಿ ಪ್ರೊವೈಡ್, ಅಂದರೆ ನೈಟ್ ಶಿಫ್ಟ್ ಮಾಡಿ ಮತ್ತು ನೀವು ನೈಟ್ ಶಿಫ್ಟ್ ಕೇಳಿದ್ರು ಅವರು ಪ್ರೊವೈಡ್ ಮಾಡ್ತಾರೆ. ಫಾರ್ ಅಪ್ಲಿಕೇಶನ್ ಅಮೆಜಾನ್ಸ್ ವರ್ಕ್ ಪಾಲಿಸಿ, ಅಂದರೆ ವರ್ಕ್ ಪಾಲಿಸಿನ ಅಪ್ಲಿಕೇಶನ್ಸ್ ಇರುತ್ತೆ. ವೀಕ್ಲಿ ಆಫ್, ನಿಮಗೆ ವೀಕ್ಲಿ ಆಫನ್ನು ಇಲ್ಲಿ ಇರುತ್ತೆ. ಇಲ್ಲಿ ಇಟ್ ಈಸ್ ಎ 5 days, 5 daysಗೆ ಒಂದ್ಸತಿ 2 days ಅಂತ ಆಫ್. 2 days ಅಂದರೆ 5 days ನೀವು ಮಾಡಿದ್ರೆ 2 days ಆಫ್ ಕೊಡ್ತಾರೆ. ನಾಟ್ ನೆಸೆಸರ್ಲಿ ಸಾಟರ್ಡೆ ಆ್ಯಂಡ್ ಸಂಡೇ ಆ್ಯಸ್ ಫಾರ್ ಬಿಸ್ನೆಸ್ ಡಿಸ್ಕ್ರಿಷನ್, ಅಂದರೆ ನಿಮಗೆ 5 days ವರ್ಕ್ ಮಾಡಿದ್ರೆ 2 days ನಿಮಗೆ ಆಫ್ ವೀಕ್ ಆಫ್ ಇರುತ್ತೆ. ಆ್ಯಂಡ್ ದೆನ್ ಅಬೌಟ್ ದ ಟೀಮ್ ಅಂತ ಎಲ್ಲೇ ಇದೆ ನೋಡ್ತಾ ಇರ್ಬೋದು. ಇಂಪ್ರೂವ್ಮೆಂಟ್ ಆಗಿರ್ಬೋದು ಮತ್ತು ಕೋಚಿಂಗ್ ಎಲ್ಲ ಕೊಡ್ತಾರೆ ಅವರೇನೆ. ಸೊ ಇಲ್ಲಿ ಏನಾಗಿರಬೇಕು, ನಾನು ಹೇಳಿದೆ ಆಗಲೇ, ಇಲ್ಲಿ ಎನಿ ಗ್ರ್ಯಾಜುಯೇಟ್ ಆಗಿದ್ರೂ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಎನಿ ಗ್ರ್ಯಾಜುಯೇಟ್ ಆಗಿದ್ರೂ ಬೇಸಿಕ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಬ್ಯಾಚುಲರ್ಸ್ ಆಫ್ ಡಿಗ್ರಿ, ಎನಿ ಪದವಿ ಪಡೆದಿದ್ರು ಸಮೇತ ಈ ಇದರಲ್ಲಿ ನೀವು ಅಪ್ಲೈ ಮಾಡ್ಬೋದು ಜಾಬ್ಗೆ. ಮತ್ತು ಪ್ರಿಫರ್ಡ್ ಕ್ವಾಲಿಫಿಕೇಷನ್ ವರ್ಕ್ ಎ ಫ್ಲೆಕ್ಸಿಬಲ್ ಶೆಡ್ಯೂಲ್ಡ್, ಅಂದರೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಡ್ ನಿಮಗೆ ಯಾವುದು ಇಷ್ಟ ಆಗುತ್ತೆ, ವರ್ಕ್ ಯಾವ ಶೆಡ್ಯೂಲ್, ಶಿಫ್ಟ್ ವೈಸಾ ಅಥವಾ ವರ್ಕ್ ಏರಿಯಾನ, ಇನ್ಕ್ಲೂಡಿಂಗ್ ವೀಕೆಂಡ್ಸಾ, ಮತ್ತು ನೈಟಲ್ಲಿ ನೀವು ಕೆಲಸ ಮಾಡ್ತೀರಾ, ಇಲ್ಲಾಂದರೆ ಹಾಲಿಡೇಸ್, ಇದೆಲ್ಲ ನಿಮಗೆ ಶಿಫ್ಟ್ ವೈಸು ಕೂಡ ಇರುತ್ತೆ. ನಿಮಗೆ ವೀಕೆಂಡ್ಸಲ್ಲೂ ಕೂಡ ನಿಮಗೆ ಇರುತ್ತೆ. ನಿಮಗೆ ಫುಲ್ ಟೈಮ್ ಆದರೂ ಮಾಡ್ಬೋದು, ಪಾರ್ಟ್ ಟೈಮ್ ಆದರೂ ಮಾಡ್ಬೋದು. ಅವರ್ ಇನ್ಕ್ಲೂಸಿವ್ ಕಲ್ಚರ್ ಎಂಪವರ್ ಅಮೆಜಾನ್ಸ್ ಟು ಡಿಲಿವರ್ ದ ಬೆಸ್ಟ್ ರಿಸಲ್ಟ್ಸ್ ಫಾರ್ ಅವರ್ ಕಸ್ಟಮರ್. ಇಫ್ ಯು ಹ್ಯಾವ್ disability and need workplace accommodation or adjustment during the applications and hiring process, including support for the interview or onboarding process, please visit ಅಂತ ಇದೆ. ಈ ಇದರಲ್ಲಿ ನೀವು ವಿಸಿಟ್ ಮಾಡಿ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗುತ್ತೆ. ರಿಕ್ವೈರ್ಮೆಂಟ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಅಸೋಸಿಯೇಟ್ ML ಡಾಟಾ ಆಪ್ರೇಷನ್ಸ್ ಆ್ಯಂಡ್ ಗೋ AI ಆಪ್ರೇಷನ್ಸ್ ಅಂತ ಇದೆ. ಇದು ಅಪ್ಲೈ ನಾವು ಅಂತ ಕೊಟ್ಟರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ನಾವು ಅಂತ ಕೊಟ್ಟರೆ ಈ ರೀತಿ ತೋರಿಸುತ್ತೆ ಅಮೆಜಾನ್ ಜಾಬ್ಸ್ ಅಂತ. ಇಲ್ಲಿ ಲಾಗಿನ್ ಯೂಸಿಂಗ್ ಯುವರ್ Amazon.jobs ಅಕೌಂಟ್ ಅಂತ ಇದೆ. ನೀವು ಅಕೌಂಟ್ ಅಕಸ್ಮಾತ್ ಫಸ್ಟೇ ಇದೆ ಅಂದರೆ ಅದನ್ನೇ ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಸ್ವರ್ಡು ನಿಮಗೆ ತೋರಿಸುತ್ತೆ. ನಿಮಗೆ ಪಾಸ್ವರ್ಡು ಫಸ್ಟು ನಿಮಗೆ ಕರೆಕ್ಟಾಗಿ ಹಾಕಬೇಕು. ಇನ್ ಕೇಸ್ ಇಲ್ಲಿ ನಾನು ಜಲಜ ಅಂತ ಹಾಕ್ತೀನಿ. ಜಲಜ ಅಂತ ಹಾಕಿಬಿಟ್ಟು ಇಲ್ಲಿ ಶೋ ಅಂತ ಕೊಟ್ಟರೆ ನೀವು ಇಲ್ಲಿ ಈ ಹೈ ಅಂತ ಇದೆಯಾ, ಐ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂಗೆ ಕಾಣಿಸುತ್ತೆ ಜಲಜ. ಆ್ಯಂಡ್ ದೆನ್ 1 2 3 ಆ್ಯಂಡ್ ದೆನ್ ಹ್ಯಾಶ್ ಆದರೂ ಕೊಡ್ಬೋದು. ಸಿಂಬಲ್ಸ್ ಯಾವುದಾದ್ರೂ ನೀವು ಸಿಂಬಲ್ಸ್, ನಾನಿಲ್ಲಿ = ಅಂತ ಕೊಟ್ಟಿದ್ದೀನಿ. ಇಲ್ಲಾಂದರೆ ನೀವು ಸ್ಟಾರ್ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಹ್ಯಾಶ್ ಕೂಡ ಮಾಡ್ಕೋಬೋದು. ಈ ರೀತಿ ಪಾಸ್ವರ್ಡನ್ನು ಹಾಕ್ಕೋಬೇಕು. ಇಲ್ಲಿ ನೀವು ಇಮೇಲ್ ಅಡ್ರೆಸ್ಸು ಯಾವುದು ಕೊಟ್ಟಿರ್ತೀರೋ, ಇನ್ ಕೇಸ್ ಫಸ್ಟೇ ಇದ್ದರೆ ನೀವು ಅದನ್ನೇ ಇದು ಮಾಡ್ಕೊಳ್ಳಿ. ಇಲ್ಲಾಂದರೆ ನಾವು ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ಹೊಸದಾಗಿ ನೀವು ಕ್ರಿಯೇಟ್ ಆ್ಯನ್ Amazon.jobs ಅಕೌಂಟ್ ಅಂತ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಮತ್ತು ಇದನ್ನೇ ನೀವು ಕಾಪಿಯನ್ನು ಪೇಸ್ಟ್ ಮಾಡಿ
ಸಪೋಸ್ ನಿಮಗೆ ಇಲ್ಲ ನಾನು ಹೊಸ್ದಾಗಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಹೋದರೆ ಇಲ್ಲಿ ಬರುತ್ತೆ. ನಿಮಗೆ ಅದೇ ಪಾಸ್ವರ್ಡ್ ನಾನು ಹೇಳಿದ್ನಲ್ಲ ಆ ರೀತಿ ಪಾಸ್ವರ್ಡನ್ನು ನೀವು ಮಾಡಬೇಕಾಗತ್ತೆ. ಇಲ್ಲಿ ನಾನಿಲ್ಲಿ ಜಲಜ ಇಲ್ಲಿ ಹೈ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಣಿಸುತ್ತೆ, ಶೋ ಆಗುತ್ತೆ. ಜಲಜ 1 2 3 @ ಅಂತ ಕೊಡ್ತೀನಿ. ಇದನ್ನೇ ನೀವು ಕಾಪಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಕೊಟ್ಟರೆ ಹೊಸ್ದಾಗಿ ಕ್ರಿಯೇಟ್ ಆಗುತ್ತೆ. ನೋಡಿ ಈ ರೀತಿ ಕೊಡುವಂಥದ್ದು. ಈಗ ಕಾಪಿ ಪೇಸ್ಟ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ತೋರಿಸುತ್ತೆ, ನಿಮಗೆ ಶೋ ಆಗುತ್ತೆ. ನೋಡಿ ವೆರಿಫೈ ಯುವರ್ ಇಮೇಲ್ ಅಡ್ರೆಸ್ಸು ಮತ್ತು ತೋರಿಸುತ್ತೆ. ವೆರಿಫೈ ಅಂದರೆ ನಿಮಗೆ ನಿಮ್ಮ ಇಮೇಲ್ ಅಡ್ರೆಸ್ಗೆ ಒಂದು ಇದು ತೋರಿಸುತ್ತೆ. ಅದನ್ನು ನೀವು ಪಾಸ್ವರ್ಡನ್ನು ನೀವು ಹಾಕಬೇಕಾಗುತ್ತೆ. ಇಲ್ಲಿ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ನಂತರ ಎನೇಬಲ್ ಮಲ್ಟಿ ಫ್ಯಾಕ್ಟರ್ ಆಥರೈಸ್ಡ್ ಅಂತ ನಿಮಗೆ ಯಾವ್ದು ಬೇಕೋ ಅದನ್ನು ಇದು ಮಾಡಿಕೊಂಡು ಇಲ್ಲಿ ನೋಡಿ ಈ ರೀತಿ ತೋರಿಸುವಂಥದ್ದು. ಇಲ್ಲಿ ನಾವು ಸ್ಕಿಪ್ ಫಾರ್ ನೌ ಅಂತ ಕೊಡಬೇಕು. ಇಲ್ಲಿ ಅಸೋಸಿಯೇಟ್ ಅಪ್ಲೈ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನು. ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ ಫುಲ್ ನೇಮ್ ಹಾಕಬೇಕು. ಆ್ಯಂಡ್ ದೆನ್ ನಂದು ಇಮೇಲ್ ಅಡ್ರೆಸ್ ತೊಗೊಂಡಿದೆ. ಆ್ಯಂಡ್ ದೆನ್ ಲಾಸ್ಟ್ ನೇಮು ನೀವು ಫುಲ್ ನೇಮ್ ಅಂತ ಹಾಕಿ, ಇಲ್ಲಿ ಫೋನ್ ನಂಬರು ಆ್ಯಂಡ್ ದೆನ್ ಅಡ್ರೆಸ್ಸು, ಅಡ್ರೆಸ್ ಲೈನು ನೀವು ಇಲ್ಲಿ ಏನು ಹಾಕಿರ್ತೀರೋ ಇಲ್ಲೇ ಅದೇ ಕಾಪಿ ಪೇಸ್ಟ್ ಮಾಡಿ, ಮತ್ತು ಸಿಟಿ ಯಾವ ಸಿಟಿಯಲ್ಲಿದ್ದೀರಾ ಅಂತ, ಮತ್ತು ಇಲ್ಲಿ ಎಂಟರ್ ಪೋಸ್ಟಲ್ ಜಿಪ್ ಕೋಡ್ ಅಂದರೆ ಜಿಪ್ ಕೋಡನ್ನು ಹಾಕಬೇಕಾಗುತ್ತೆ. ನೀವು ಪಿನ್ ಕೋಡ್ ಅಂತಾರಲ್ಲ ಅದು ನೀವು ಹಾಕಬೇಕು. ನಂತರ ಸ್ಟೇಟ್ ಕಂಟ್ರಿ, ನೀವು ಯಾವ ಕಂಟ್ರಿಯಲ್ಲಿದ್ದೀರಾ, ಇಂಡಿಯಾ ಆಗಿರೋದ್ರಿಂದ ಯಾವ ರೀಸನ್ ಆಗಿರಬೇಕು, ಕರ್ನಾಟಕ ಅಂತಲೇ ಹಾಕ್ಬೋದು. ನಂತರ ಇಲ್ಲಿ ನೋ ಸ್ಟೇಟ್ ಪ್ರೊವೈಡ್ಸ್ ಅವೈಲಬಲ್ ಅಂತ ಇದೆ. ಇದೆಲ್ಲ ಕೊಟ್ಬಿಟ್ಟು ಸೇವ್ ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ತೋರಿಸುತ್ತೆ. ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಬರುತ್ತೆ. ನೆಕ್ಸ್ಟ್ ಬಂದಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ, ಇದೆಲ್ಲ ಫುಲ್ ಮಾಡಿದ ಮೇಲೆ ಸೇವ್ ಕಂಟಿನ್ಯೂ ಅಂತ ಕೊಟ್ಟು ಇಲ್ಲಿ SMS ನೋಟಿಫಿಕೇಷನ್ ಅಂತ ಬರುತ್ತೆ. ನೋಟಿಫಿಕೇಷನ್ ಅಂದರೆ ನಾನು ಇಲ್ಲಿ ಇಮೇಲ್ ID ಹಾಕಿದ್ನಲ್ಲ ಇದಕ್ಕೆ ನಿಮಗೆ ಇದೆಲ್ಲ ಬಂದಮೇಲೆ ಕಂಟಿನ್ಯೂ ಅಂತ ನಾನು ಆಲ್ರೆಡಿ ತೋರಿಸ್ದೆ. ಅದಾದಮೇಲೆ ಜನರಲ್ ಕ್ವಶನ್ಸ್ ಅಂತ ಬರುತ್ತೆ. ನೀವು ಜನರಲ್ ಕ್ವಶನ್ಸ್ ಅಂದರೆ ನೀವು ಎಲ್ಲಿ ಓದಿರೋದು ಮತ್ತು ಎಜುಕೇಷನ್ ಯಾವ ಸಿಟಿಯಲ್ಲಿ ಆಗಿದೆ, ಯಾವ ಯೂನಿವರ್ಸಿಟಿ, ಯಾವ ಪ್ಲೇಸು ಅಂತ ತೋರಿಸುತ್ತೆ. ಮತ್ತು ವರ್ಕ್ ಮತ್ತು ಹಿಸ್ಟ್ರಿ, ನೀವು ಇನ್ ಕೇಸ್ ನೀವು 1 ವರ್ಷ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಥವಾ ಇಲ್ವಾ, ಫ್ರೆಶ್ ಆ ರೀತಿ ತೋರಿಸುವಂಥದ್ದು, ಅದನ್ನು ಕೂಡ ನೀವು ಫಿಲ್ ಮಾಡಬೇಕು. ಮತ್ತು ಎಜುಕೇಷನ್ ಹೇಳಿದ್ನಲ್ಲ, ನೀವು ಎಲ್ಲಿ ಎಜುಕೇಷನ್ ಮಾಡಿರೋದು ಮತ್ತು ಪ್ಲೇಸು ಮತ್ತು ಯೂನಿವರ್ಸಿಟಿ ಎಲ್ಲಿದೆ ಅಂತ, ಯಾವ ಇಯರಲ್ಲಿ ಮಾಡಿದ್ದೀರಾ ನೀವು ಅಂತ. ಜಾಬ್ ಸ್ಪೆಸಿಫಿಕ್ ಕ್ವಶನ್ಸ್ ಇರುತ್ತೆ, ಅದಕ್ಕೆ ನೀವು ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ನಂತರ ವರ್ಕ್ ಎಲಿಜಿಬಿಲಿಟಿ ಅಂತಲೂ ತೋರಿಸ್ತಾರೆ, ಅದರಲ್ಲಿ ನೀವು ನೋಡಿಕೊಂಡು ಇದು ಮಾಡಬೇಕಾಗುತ್ತೆ. ಲಾಸ್ಟ್ ನಿಮಗೆ ನಿಮ್ಮ ರೆಸ್ಯೂಮನ್ನು ಇದರಲ್ಲಿ ಫಿಲ್ ಮಾಡಬೇಕು. ನಂತರ ನಿಮಗೆ ಅಕ್ನಾಲೆಜ್ಮೆಂಟ್ ಸಿಗುತ್ತೆ. ಸಿಕ್ಕಿದಾದಮೇಲೆ ನಿಮಗೆ ತೋರಿಸ್ತಾ ಈಕ್ವಲ್ ಎಂಪ್ಲಾಯಿಟಿ ಆಪರ್ಚುನಿಟಿ ಸೆಲ್ಫ್ ಐಡೆಂಟಿಫಿಕೇಷನ್ ಅಂತ ತೋರಿಸುತ್ತೆ. ಇದು ಏನಿಲ್ಲ ಅಂದರೆ ವಿತಿನ್ 24 ಇಲ್ಲಾಂದರೆ 48 ಅವರ್ಸ್ ಒಳಗಡೆ ನಿಮಗೆ ರಿಪ್ಲೈ ಬರುತ್ತೆ. ಇಮೇಲ್ ಅಡ್ರೆಸ್ಗೆ ನೀವು ಇಮೇಲ್ ID ಹಾಕಿರ್ತೀರಲ್ಲ ಇದಕ್ಕೆ ನಿಮಗೆ ಮೆಸೇಜನ್ನು ಬರೋವಂಥದ್ದು. ಸೊ ನೋಡಿದ್ರಲ್ಲ, ಯಾರ್ಯಾರು ಜಾಬನ್ನು ಸರ್ಚ್ ಮಾಡ್ತಾ ಇದ್ದೀರಾ, ಮನೆಯಲ್ಲೇ ಕೂತು ಕೆಲಸ ಮಾಡೋ ಅಂಥ ಇದಕ್ಕೆ ನೀವು ಅಪ್ಲೈ ಮಾಡಿ ನೀವು 20 ಇಂದ 30K ನೀವು ಅರ್ನ್ ಮಾಡ್ಬೋದು. ಸೊ ಈ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪುಟ್ಟದೊಂದು ಲೈಕ್ ಕೊಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆ ನೆಕ್ಸ್ಟ್ ಜಾಬ್ ರಿಕ್ವೈರ್ಮೆಂಟ್ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದಲ್ಲಿ ಪುಟ್ಟದೊಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಜಾಬ್ ಸರ್ಚಿಂಗ್ ಮಾಡ್ತಾ ಇದ್ದೀರೋ ಇದರಲ್ಲಿ ನೀವು ಜಾಬ್ಗೆ ಅಪ್ಲೈ ಮಾಡಿ ಮತ್ತು ಹಣವನ್ನು ಸಂಪಾದಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.